ಗಾಯ್ಸ್ ಆ್ಯಕ್ಚುಲಿ ಮ್ಯೂನಿಕಿಗೆ ರೀಚ್ ಆಗಿದ್ದೀವಿ. ಇವಾಗ 7:30 ಆಗಿದೆ ಮಾರ್ನಿಂಗ್. ಸೊ ಇವಾಗ ನಾವು ನಮ್ಮ ಲಗೇಜ್ ಇದೆ ಇಲ್ಲಿ. ಸೊ ಇವೆರಡನ್ನ ಇಲ್ಲಿ ಇಡಬೇಕು. 24 ಅವರ್ಸಿಗೆ €6 ಇದೆ. ವೆಲ್ಕಮ್ ಟು ಮರೀನ್ ಪ್ಲಾಟ್ಸ್. ಇದನ್ನು ಹಾರ್ಟ್ ಆಫ್ ಮ್ಯೂನಿಕ್ ಅಂತ ಕರೀತಾರೆ. ಈ ಬಿಲ್ಡಿಂಗನ್ನು ನ್ಯೂಸ್ ರಾಕ್ ಹೌಸ್ ಅಂತಲೂ ಕರೀತಾರೆ, ಹೊಸ ಟೌನ್ ಹಾಲ್ ಅಂತ. ಈ ಗೋಪುರದ ಮೇಲೆ ನೀವು ನೋಡ್ತಾ ಇರೋದು ಗ್ಲೂಕನ್ ಸ್ಪೀಲ್ ಅಂತ. ಸೊ ಇದು 2 ಟೈಮ್ಸ್ ಅಷ್ಟೇ ನಡೆಯುತ್ತೆ. ಇದು ಗೊಂಬೆ ಆಟದ ಥರ ಇದೆ. ಅದು 2 ಟೈಮ್ಸ್ ನಡೆಯುತ್ತಂತೆ. ಒಂದು ಮಾರ್ನಿಂಗ್ 11 ಗಂಟೆಗೊಮ್ಮೆ ಇರುತ್ತೆ, ಆಫ್ಟರ್ನೂನ್ 12 ಗಂಟೆಗೊಮ್ಮೆ ಇರುತ್ತೆ, ಆಮೇಲೆ ಈವ್ನಿಂಗ್ 5 ಗಂಟೆಗೊಮ್ಮೆ ಇರುತ್ತೆ. ಸೊ ಇದರಲ್ಲಿ ಮ್ಯೂಸಿಕ್ ಇರುತ್ತೆ, ಗೊಂಬೆಗಳು ಮೂವ್ ಆಗೋದನ್ನು ನೋಡ್ಬೋದು. ಸೊ ಅದರಲ್ಲಿ ಏನು ನೋಡ್ಬೋದಪ್ಪ ಅಂತಂದರೆ 2 ರೀತಿ ಇದು ಇರುತ್ತೆ, 2 ಪಾರ್ಟ್ ಮಾಡಿದ್ದಾರೆ. ಮೇಲೆ ನೀವೇನು ನೋಡ್ಬೋದು ಅಂತಂದರೆ ರಾಯಲ್ ವೆಡ್ಡಿಂಗ್ 1568 ಟೈಮ್ನಲ್ಲಿ ಹೇಗೆ ನಡೀತಿತ್ತು ಅನ್ನೋದನ್ನು ತೋರಿಸಿದ್ದಾರೆ. ಆಮೇಲೆ ಅದಾದ ತಕ್ಷಣ ಕುದುರೆ ಸವಾರರು ಯುದ್ಧ ಮಾಡೋದನ್ನು ತೋರಿಸಿದ್ದಾರೆ. ಆಮೇಲೆ ಅವರು ಟ್ರೆಡಿಷ್ನಲ್ ಏನಿದೆ ನೋಡಿ ಯುದ್ಧ ಮಾಡೋದು ಅದನ್ನೆಲ್ಲ ತೋರಿಸಿದ್ದಾರೆ. ಅದರ ಕೆಳಗಡೆ ಶಾಫ್ಲರ್ ಡ್ಯಾನ್ಸನ್ನು ನೀವು ನೋಡ್ಬೋದು. ಆ ಶಾಫ್ಲರ್ ಡ್ಯಾನ್ಸ್ ಯಾವಾಗ ಮಾಡ್ತಾರಪ್ಪ ಅಂತಂದರೆ, ಯಾವುದಾದ್ರೂ ಮಹಾಮಾರಿ ಇರುತ್ತೆ ನೋಡಿ, ಅದನ್ನು ಗೆದ್ದ ನಂತರ ಆ ಲೈಫ್ನ ಸೆಲೆಬ್ರೇಟ್ ಮಾಡಲು ಈ ನೃತ್ಯನ ಆರಂಭಿಸಿದ್ರಂತೆ. ಈ ಫುಲ್ ಶೋ ಎಷ್ಟು ಅಂದರೆ 10ರಿಂದ 15 ನಿಮಿಷ ನಡೆಯುತ್ತೆ. ಇದು ಮ್ಯೂನಿಕ್ನ ಅತ್ಯಂತ ವಿಶಿಷ್ಟ ಚರ್ಚ್ಗಳಲ್ಲಿ ಒಂದು. ಇದರ ಹೆಸರು ಆಸಾಮ್ ಕಿರ್ಷ ಅಂದರೆ ಚರ್ಚ್ ಅಂತ ಅರ್ಥ. ಇದನ್ನು 2 ಸಹೋದರರು ನಿರ್ಮಿಸಿದ್ದು. ಅವರು ಇದನ್ನು ತಮ್ಮ ಖಾಸಗಿ ಚರ್ಚಾಗಿ ನಿರ್ಮಿಸಿದ್ರು. ಹೊರಗಡೆಯಿಂದ ನೋಡಬೇಕಾದ್ರೆ ತುಂಬ ಸಿಂಪಲ್ಲಾಗಿ ಕಾಣುತ್ತೆ. ಒಳಗಡೆ ಹೋದ್ಮೇಲೆ ಅದನ್ನು ನೋಡಿದರೆ ಫಸ್ಟ್ ವರ್ಡ್ ನಿಮ್ಮ ಬಾಯಿಂದ ಪಕ್ಕಾ ಬರೋದೇನೆಂದರೆ ವಾವ್, ಅದು ಅಷ್ಟು ಚೆನ್ನಾಗಿದೆ. ಒಳಗಡೆ ಹೋದ್ಮೇಲೆ ನಂಗೆ ಅನಿಸಿದ್ದು ಏನಪ್ಪ ಅಂದರೆ ಎಷ್ಟು ಕಷ್ಟಪಟ್ಟು ಕಟ್ಟಿರಬೇಕಪ್ಪ. ಯಾಕಂದರೆ ಬಂಗಾರದ ಅಲಂಕಾರ ಇದೆ, ಚಿತ್ರಗಳಿದೆ, ಶಿಲ್ಪಗಳಿದೆ. ನೋಡೋಕೆ ಮಾತ್ರ ನಿಜವಾಗಲೂ ಒನ್ ಆಫ್ ದ ಬೆಸ್ಟ್ ಚರ್ಚ್ ನಾನು ನೋಡಿದ್ರಲ್ಲಿ ಇದು ಒಂದು. ಮೇಲೆ ನೀವೇನಾದರೂ ಸೀಲಿಂಗಲ್ಲಿ ನೋಡಿದರೆ ಅದು ಸ್ವರ್ಗದ ದೃಶ್ಯನ ತೋರಿಸುತ್ತೆ. ಕೆಳಭಾಗದಲ್ಲಿ ನೋಡಿದ್ರೆ ಮಾನವ ಜೀವನದ ಕಷ್ಟಗಳನ್ನು ತೋರಿಸಿದ್ದಾರೆ. ಸೊ ನೀವು ಮ್ಯೂನಿಕ್ಕಿಗೆ ಏನಾದರೂ ಒಂದು ವೇಳೆ ವಿಸಿಟ್ ಮಾಡಿದರೆ ತಪ್ಪದೆ ಈ ಚರ್ಚ್ನ ವಿಸಿಟ್ ಮಾಡಿ. ಗೈಸ್, ಇವಾಗ ನಾವು ಸ್ಟಾರ್ಬಕ್ಸಿಗೆ ಬಂದಿದ್ದೀವಿ. ಕಾಫಿ ಆಮೇಲೆ ಕ್ಯಾರೆಟ್ ಕೇಕ್ ತೊಗೊಂಡೈತಿ. ಆ್ಯಕ್ಚುಲಿ ಬಂದಿರೋದು ಯಾಕಂದರೆ ಅಗಸ್ತ್ಯ ಮಲಗಿದ್ದಾನೆ. ಸೊ ಸ್ವಲ್ಪ ಕುತ್ಕೊಳ್ಳೋಕೆ ಟೈಮ್ ಸಿಗುತ್ತೆ. ಯಾಕಂತಂದರೆ ಇಲ್ಲಿ ಯಾರು ಕೇಳಲ್ಲ, ಎಷ್ಟೊತ್ತನಾದರೂ ಕುಂತ್ರು ಸ್ವಲ್ಪ ಅವ್ನಿಗೆ ರೆಸ್ಟ್ ಸಿಕ್ಕಂಗಾಗುತ್ತೆ. ಆಮೇಲೆ ಎಲ್ಲ ಇನ್ನೂ ಓಪನ್ ಏನೂ ಆಗಿಲ್ಲ, ಎಲ್ಲ 10 o'clock 11 o'clock ಓಪನ್ ಅದಾವ. ಸೊ ಅಲ್ಲಿ ತನಕ ಸ್ವಲ್ಪ ಕುತ್ಕೊಂಡು ಆಮೇಲೆ ಬಿಸಿಲು ಬರ್ತೈತಿ, ಭಾಳ ಚಳಿ ಐತಿ ಇಲ್ಲಿ. ಸೊ 11 o'clock ಹಿಂಗೆ ಇಲ್ಲಿ ಬಿಡ್ತೀವಿ. ಇದು ಆನ್ಸರ್ ಸೆಟ್ ಚೆನ್ನಾಗಿದೆ. ಒಂದು ಇಂಪಾರ್ಟೆಂಟ್ ಟಿಪ್ ಏನಪ್ಪ ನಾನು ನಿಮಗೆ ಕೊಡಬೇಕಂತಂದರೆ, ಅಂದರೆ ಜರ್ಮನಿ ಒಳಗೆ ಯಾರಾದರೂ ಜರ್ಮನಿಗೆ ಬರಬೇಕು ಅಂದ್ಕೊಂಡಿದ್ರು, ಜರ್ಮನಿ ಒಳಗಿದ್ದ ಸಂಡೆ ಎಲ್ಲಿ ಹೋಗ್ಬಾರ್ದು, ಬರೇ ವೇಸ್ಟ್. ಓಂ ನಮೋ ಭಗವತೆ ವಾಸುದೇವಾಯ. ಇಡು. ಹರ ಕೃಷ್ಣಾಯ. ಓಕೆ. ಲವ್ ಯು. ನೀವು ಇವಾಗ ನೋಡ್ತಾ ಇರೋದು ಇಂಗ್ಲಿಷ್ ಗಾರ್ಡನ್. ಇದು ವಿಶ್ವದಲ್ಲಿನ ಅತಿ ದೊಡ್ಡ ನಗರ ಗಾರ್ಡನ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಜನರು ರೆಸ್ಟ್ ಮಾಡೋದಕ್ಕೆ ಬರ್ತಾರೆ, ಪ್ರಕೃತಿನ ಎಂಜಾಯ್ ಮಾಡೋದಕ್ಕೆ ಬರ್ತಾರೆ, ರಿಲ್ಯಾಕ್ಸ್ ಮಾಡೋಕ್ಕೆ ಬರ್ತಾರೆ, ವಾಕ್ ಮಾಡೋದಕ್ಕೆ ಬರ್ತಾರೆ. ಏನಪ್ಪ ವಿಶೇಷತೆ ಈ ಪಾರ್ಕ್ದು ಅಂದರೆ ಐಸ್ ಬಾತ್ ವೇವ್. ಸೊ ಇಲ್ಲಿ ಲೋಕಲ್ ಜನರು ಏನು ಮಾಡ್ತಾರೆ, ಸರ್ಫಿಂಗ್ ಕೂಡ ಮಾಡ್ತಾರೆ ಆ ನೀರಲ್ಲಿ. ಸೊ ನೋಡೋಕೆ ಸಖತ್ ಚೆನ್ನಾಗಿರುತ್ತೆ. ಸೊ ಅದನ್ನು ಬಿಟ್ಟು ಏನಪ್ಪ ಇನ್ನೊಂದು ವಿಶೇಷತೆ ಅಂತಂತಂದರೆ ಚೈನೀಸ್ ಟವರ್ ಇದೆ. ಅದ್ರ ಬಳಿ ದೊಡ್ಡ ಬಿಯರ್ ಗಾರ್ಡನ್ ಕೂಡ ಇದೆ. ಸೊ ನೀವು ಮ್ಯೂನಿಕ್
ಮ್ಯೂನಿಕ್ ಎದಕ್ಕಪ್ಪ ಫೇಮಸ್ಸು ಅಂತಂತಂದರೆ ಅಕ್ಟೋಬರ್ ಫೆಸ್ಟಿಗೆ ಇದು ತುಂಬ ಫೇಮಸ್ಸು. ಸೊ ಇವರು ಅಕ್ಟೋಬರ್ ಫೆಸ್ಟ್ನ ಹೋಸ್ಟ್ ಮಾಡ್ತಾರೆ. ಅಲ್ಲಿ ಜನರು ಏನು ಮಾಡ್ತಾರೆ, ಬವೇರಿಯನ್ ಕಲ್ಚರ್ ಏನಿರುತ್ತೆ ನೋಡಿ, ಅವ್ರದ್ದು ಟ್ರೆಡಿಷನನ್ನ ಎಂಜಾಯ್ ಮಾಡ್ತಾರೆ. ಎಲ್ಲರ ಜೊತೆಗೂಡಿ ಊಟ ಮಾಡೋದು, ಡ್ರಿಂಕ್ ಮಾಡೋದು, ಡಾನ್ಸ್ ಮಾಡೋದು ಇದನ್ನೆಲ್ಲ ಮಾಡ್ತಾರೆ. ಸೊ ನೀವು ಪೀಸ್ ಬೇಕಾದರೂ ನೀವು ಇಲ್ಲಿಗೆ ಬರ್ಬೋದು. ಇಲ್ಲಪ್ಪ ಏನಾದರೂ ಅಡ್ವೆಂಚರಸ್ ಆಗಿ ಏನಾರು ಮಾಡಬೇಕಂದ್ರೂ ಈ ಜಾಗಕ್ಕೆ ನೀವು ಬರ್ಬೋದು. ಸಖತ್ತಾಗಿದೆ. ನಾವು ಇವಾಗ ಇಂಡಿಯನ್ ಮ್ಯಾಂಗೋ ಇಲ್ಲಿ ಊಟಕ್ಕೆ ಹೊಂಟೀವಿ. ಇದು ಒಳಗಡೆ ನೋಡಿ ಹೇಗಿದೆ ನೋಡಿ, ಚೀಸ್ ತೊಗೋಬೋದು. ಎಲ್ಲ ಫ್ಲೇವರ್ಸಿಂದ ಇರುತ್ತೆ. ಇದು ಆರ್ಗ್ಯಾನಿಕ್ ಗ್ರೀನ್ ಪೆಸ್ಟೋ. ಇದು ನೋಡಿ, ಇದು ವೈರ್ಲೆಸ್ ಚಾರ್ಜರ್ ಅಂತೆ. ಶ್ರೀನಿದ್ ಮೊಬೈಲ್ ಇಟ್ಟ ತಕ್ಷಣ ಹೆಂಗೆ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸರಿ. ನಾ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಕ್ಚುಲಿ. ಲೆಗೋದಿಂದ ಮಾಡಿರೋದು ಇದೆಲ್ಲ ನೋಡಿ, ಶಾಣೆ ನೋಡಿ. ಇದನ್ನೆಲ್ಲ ಲೆಗೋದಿಂದ ಮಾಡಿರೋದು ಇದೆಲ್ಲ. ದಿಸ್ ಈಸ್ ಅವರ್ ಹೋಟೆಲ್. ಸ್ಟೇ ಮಾಡ್ತಾ ಇರೋದು. ಅದ್ರ ಎದುರುಗಡೆ ನೋಡಿ, ಇಲ್ಲೆಲ್ಲ ಎಲ್ಲ ಶಾಪ್ಸ್ ಇದೆ. ಇಲ್ಲಿ ನೋಡಿ, ಒಳಗಡೆ ಮಸ್ತ್ ಇದೆ. ಹಿಂಗೆ ಅಗಸ್ತ್ಯಾಗ ಆಟ ಆಡೋಕ್ಕಿದೆ. ಅಗಸ್ತ್ಯ ಆಟ ಆಡ್ತಾನಂತೆ.